ನಮಸ್ತೆ, ನಾನು ವಿನಯ್ ಅಂತ ಮಾತಾಡ್ತೀನಿ, ರಾಜಮಾರ್ಗ ಫೌಂಡೇಶನ್ನ. ನಾನು ಈಗಾಗಲೇ ತುಂಬ ಅಶಕ್ತರಿಗೆ, ಬಡವರಿಗೆ, ಪೇಷಂಟ್ಸ್ಗಳಿಗೆ ನಾನು ಒಂದಿಷ್ಟು ವೀಲ್ಚೇರು ಅಥವಾ ವಾಕರ್ಸ್ ಈ ಥರ ಸಣ್ಣ ಪುಟ್ಟ ಐಟಮ್ಸ್ನ ಕೊಡ್ತಾ ಬರ್ತಾ ಇದ್ದೀನಿ. ಅದರ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಕೆಲವರು ನೋಡಿದ್ದೀರಾ, ಕೆಲವರು ನೋಡಿಲ್ಲ. ಇವತ್ತು ನಾನು ವಿಡಿಯೋ ಮಾಡ್ತಾ ಉದ್ದೇಶ ಇಷ್ಟೇ. ನನಗೊಂದು ಅಚಾನಕ್ ಒಂದು 2 ದಿನ ಹಿಂದೆ ಒಂದು ವಾಯ್ಸ್ ನೋಟ್ ಬರುತ್ತೆ. ಆ ವಾಯ್ಸ್ ನೋಟ್ ಕೇಳ್ತೀನಿ. ಒಂದು ಸಣ್ಣ ಸರ್ಕಾರಿ ಹಾಕ್ತೀನಿ, ನನಗೆ ಜೀವನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ವಿಚಾರ ಹೇಳ್ತಾರೆ. ಬಟ್ ಆದರೂ ಆ ವಾಯ್ಸ್ ಕೇಳಿ, ಆ ಕಾನ್ಫಿಡೆಂಟ್ ಕೇಳಿ ನಾನು ಒಂದು ಜಾಗ ವಿಸಿಟ್ ಮಾಡ್ತಾ ಇದ್ದೀಗ. ಅವ್ರನ್ನ ಇನ್ನೂ ಕೂಡ ತೋರಿಸ್ತೀನಿ. ನಾನೀಗ ಅಲ್ಲಿಗೆ ಹೊಂಟಿದ್ದೀನಿ. ನಾನೀಗ ಬನ್ನಿ ಏನು ತೋರಿಸ್ತೀನಿ. ನಾನೊಬ್ಬ ವ್ಯಕ್ತಿನ ಪರಿಚಯ ಮಾಡ್ತೀನಿ ಅಂತ ನಿಮ್ಗೆ ಕರ್ಕೊಂಬಂದಿದ್ದೆ. ಬನ್ನಿ ತೋರಿಸ್ತೀನಿ. ಸರ್, ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾನು ವ್ಯಾಪಾರ ಮಾಡಬೇಕು. ಏನ್ ವ್ಯಾಪಾರ ಸರ್? ನಾನೇನಾದ್ರು ಹೂವು, ತರಕಾರಿ, ಹಣ್ಣು ಯಾವ್ದು ಕಡಿಮೆ ಸಿಗ್ತದೋ ಅದು ತಗೊಂಬಂದು ವ್ಯಾಪಾರ ಮಾಡೋಣ ಅಂತ ಹೇಳಿ. ಕೆಟ್ಟೋಗ್ಬಾರ್ದು, ಇದು ಮಾಡಬಾರ್ದು. ಒಂದು ದಿವಸದಲ್ಲಿ ವ್ಯಾಪಾರ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸರ್, ನಾವು ಮೇ ಬಿ ಒಂದು 2 ವೀಕ್ಸ್ ಮುಂಚೆ ನಿಮ್ಮನ್ನ ಬಂದು ಮೀಟ್ ಮಾಡಿದ್ದು, ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾದಿಂದ. ಫಸ್ಟ್ ಒಂದು ಸ್ಫೂರ್ತಿ ಏನಂದ್ರೆ, ನೀವು ನಮ್ಮನ್ನು ಕೇಳಿದ್ದು ನಮ್ಗೇನು ಹೆಲ್ಪ್ ಅಂದ್ರೆ ನನಗೊಂದು ಬಂಡವಾಳ ಹಾಕಿ ಏನೋ ಒಂದು ಕೆಲಸ ಮಾಡ್ಕೊಡಿ ಅಂತ. ಅದು ನಮ್ಮ ಬನಶಂಕರಿ ಮಹಿಳಾ ಸಮಾಜ, ಶಾಂತಾರಾಮ್ ಸ್ವಾಮಿ ಮಾಮು ಮತ್ತೆ ರಾಜಮಾರ್ಗ ಫೌಂಡೇಶನ್ ವಿನಯ್ ಅವರು ಮಾಡ್ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಅಂಗಡಿ, ನಿಮ್ಮ ಸ್ವಂತ ಅಂಗಡಿಯ ಕಡಲೆಕಾಯಿ ಎಲ್ಲ ರೆಡಿ ಇದೆ. ಹೇಗೆ ಅನ್ನಿಸ್ತಾ ಇದೆ ಈ ಮೂಮೆಂಟ್? ಸಂತೋಷ. ಯಾರು ನಾನು ಇಷ್ಟು ಸಪೋರ್ಟ್ ಮಾಡಿರಲಿಲ್ಲ, ಯಾರು ನಾನು ಇಷ್ಟೊಂದು ಸ್ಪಂದಿಸಿರಲಿಲ್ಲ, ಇಷ್ಟು ಬೇಗ ಸ್ಪಂದಿಸಿರಲಿಲ್ಲ. ನಾನು ಒಂದು 2-3 ಕಡೆ ವಿಚಾರಿಸಿ ಇದು ಮಾಡಿದೆ, ಯಾರು ಸ್ಪಂದಿಸಿರಲಿಲ್ಲ. ಆದರೆ ಈ ರಾಜಮಾರ್ಗ ಫೌಂಡೇಶನ್ ಅವರು, ಸರ್, ಮೇಡಮ್ ಅವರು ಬಹಳ ಸ್ಪಂದಿಸಿ ನನಗೆ ಈ ಥರ ಅಂಗಡಿ ಹಾಕೊಟ್ಟಿದ್ದಾರೆ. ನನ್ನ ಜೀವನ ಹೆಂಗೋ ರೂಪಿಸ್ಕೊಂಡು ಹೋಗ್ತೀನಿ ಸರ್. ತುಂಬ 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 ಉಪಕಾರ ಆಯಿತು. ತುಂಬ ಸಂತೋಷ. ತುಂಬ ಸಂತೋಷ. ನನ್ನ ಹೆಂಡತಿ ಮಕ್ಕಳನ್ನ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ.